ಸ್ನೇಹಿತರೆ ನಮಸ್ಕಾರ. ಇವತ್ತು ನಾವು ಒಬ್ಬ ನಟನ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅವರ 50ನೇ ವಯಸ್ಸಲ್ಲೂ 25ರ ಯುವಕರಂತೆ ಕಾಣಿಸ್ತಾರೆ ಈ ನಟ. ಇದಕ್ಕಾಗಿ ಅವರು ಜಿಮ್ ನಲ್ಲಿ ಗಂಟೆಗಟ್ಟಲೆ ಬೆವರು ಸುರಿಸಲ್ಲ, ಆದ್ರೂ ಫಿಟ್ ಆಗಿದ್ದಾರೆ. ಅವರ ಸೀಕ್ರೆಟ್ ಕೇಳಿದ್ರೆ ನೀವು ನಿಜಕ್ಕೂ ಶಾಕ್ ಆಗ್ತೀರಾ. ಇವತ್ತಿನ ವಿಡಿಯೋದಲ್ಲಿ ಅಕ್ಷಯ್ ಖನ್ನಾ ಅವರ ಸಿಂಪಲ್ ಬಟ್ ಪವರ್ಫುಲ್ ಫಿಟ್ನೆಸ್ ಮಂತ್ರನ ರಿವೀಲ್ ಮಾಡ್ತೀನಿ. ಪೂರ್ತಿ ವಿಡಿಯೋ ನೋಡಿ. ಇತ್ತೀಚೆಗೆ ದುರಂಧರ್ ಸಿನಿಮಾ ಮೂಲಕ ಮತ್ತೆ ಸ್ಪಾಟ್ಲೈಟ್ಗೆ ಬಂದಿರೋ ನಟ ಅಂದ್ರೆ ಅದು ಅಕ್ಷಯ್ ಖನ್ನಾ. 50 ವರ್ಷ ವಯಸ್ಸಾದ್ರೂ ಕೂಡ ಅವರ ಫೇಸ್ ಗ್ಲೋ ಮಾತ್ರ ಇಲ್ದಿಲ್ಲ. ಅವರ ಬಾಡಿ ಫಿಟ್ನೆಸ್ ಮತ್ತು ಅವರ ಎನರ್ಜಿ ಲೆವೆಲ್ ನೋಡಿ ಜನ ಶಾಕ್ ಆಗ್ತಾ ಇದ್ದಾರೆ. ಎಲ್ರು ಕೇಳ್ತಾ ಇರೋದು ಒಂದೇ ವಿಷಯ, ಇವರು ಜಿಮ್ ಅಲ್ಲಿ ದಿನಕ್ಕೆ 4 ಗಂಟೆ ವರ್ಕೌಟ್ ಮಾಡ್ತಾರಾ ಅಥವಾ ತುಂಬಾ ಸ್ಟ್ರಿಕ್ಟ್ ಡಯಟ್ ಫಾಲೋ ಮಾಡ್ತಾರಾ ಅಂತ. ಆದ್ರೆ ಆಶ್ಚರ್ಯ ಪಡೋದೇನಪ್ಪಾ ಅಂದ್ರೆ ಅಕ್ಷಯ್ ಖನ್ನಾ ಅವರ ರೊಟೀನ್ ತುಂಬಾನೇ ಸಿಂಪಲ್ ಆಗಿದೆ. ಇತ್ತೀಚೆಗೆ ಇಂಟರ್ನೆಟ್ ಅಲ್ಲಿ ಅವರೇ ಆಡಿರೋ ಅಂತ ಒಂದು ಮಾತು ತುಂಬಾನೇ ವೈರಲ್ ಆಗಿದೆ. ನಾನು ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡ್ತೀನಿ, ದಿನಕ್ಕೆ 10 ಗಂಟೆ ನಿದ್ದೆ ಮಾಡ್ತೀನಿ ಅನ್ನೋದು. ಹಾಗಾದ್ರೆ ಇದು ನಿಜಕ್ಕೂ ಸೇಫಾ? ಇದು ಎಲ್ಲರಿಗೂ ಸೂಟ್ ಆಗುತ್ತಾ? ಬನ್ನಿ ಮುಂದೆ ತಿಳ್ಕೊಳ್ಳೋಣ. ಸ್ನೇಹಿತರೆ, ನಮ್ಗೆಲ್ಲ ಗೊತ್ತಿರೋ ಹಾಗೆ ಅಕ್ಷಯ್ ಖನ್ನಾ ಅವರು ಲೆಜೆಂಡರಿ ನಟ ವಿನೋದ್ ಖನ್ನಾ ಅವರ ಮಗ. ಬಾಲಿವುಡ್ ನ ಮೋಸ್ಟ್ ಅಂಡರ್ ರೇಟೆಡ್ ನಟರಲ್ಲಿ ಇವರು ಕೂಡ ಒಬ್ರು. ಬಾರ್ಡರ್, ದಿಲ್ ಚಾಹತಾ ಹೇ ಇಂದ ಹಿಡಿದು ಇತ್ತೀಚಿನ ದೃಶ್ಯಂ 2 ವರೆಗೂ ನಮ್ಮನ್ನೆಲ್ಲ ಅದ್ಭುತ ನಟನೆಯಿಂದ ರಂಜಿಸಿರುವಂತಹ ನಟ. ಅಕ್ಷಯ್ ಖನ್ನಾ ಅವರ ವಿಶೇಷತೆ ಏನು ಅಂದ್ರೆ ಅವರು ಯಾವತ್ತೂ ಫೇಮ್ ಹಿಂದೆ ಓಡೋರಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಇರಲ್ಲ, ಪಾರ್ಟಿಗಳಲ್ಲಿ ಕಾಣಿಸ್ಕೊಳ್ಳೋದು ಇಲ್ಲ. ಅವರ ಲೈಫ್ ತುಂಬಾ ಪ್ರೈವೇಟ್. ಅದಕ್ಕೆ ಅನ್ಸುತ್ತೆ ಅವರು ಹೇಳೋ ಮಾತುಗಳೆಲ್ಲ ತುಂಬಾ ಜೆನ್ಯೂನ್ ಆಗಿ ಕಾಣಿಸ್ತವೆ. ಅಕ್ಷಯ್ ಖನ್ನಾ ಅವರು ಇತ್ತೀಚೆಗೆ ಒಂದು ಇಂಟರ್ವ್ಯೂನಲ್ಲಿ ಒಂದು ಮಾತು ಹೇಳ್ತಾರೆ, ಐ ಸ್ಕಿಪ್ ಬ್ರೇಕ್ಫಾಸ್ಟ್ ಅಂತ. ಇದನ್ನ ಕೇಳಿದ್ರೆ ನಮಗೆ ಶಾಕ್ ಆಗುತ್ತೆ. ಯಾಕೆಂದ್ರೆ ನಮ್ಗೆಲ್ಲ ಹೇಳ್ಕೊಟ್ಟಿರೋ ಪ್ರಕಾರ ಬೆಳಗಿನ ತಿಂಡಿ ರಾಜನಂಗ್ ತಿನ್ಬೇಕು ಅಂತ. ಆದ್ರೆ ಇವ್ರು ಹೇಳ್ತಾರೆ ನಾನು ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡ್ತೀನಿ ಅಂತ. ಆಕ್ಚುಲಿ ಏನ್ ಗೊತ್ತಾ, ಅವ್ರು ಇಲ್ಲಿ ಹೇಳ್ತಾ ಇರೋದು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಬಗ್ಗೆ. ಅಂದ್ರೆ ರಾತ್ರಿ ಡಿನ್ನರ್ ಆದ್ಮೇಲೆ ನೇರವಾಗಿ ನೆಕ್ಸ್ಟ್ ಡೇ ಲಂಚ್ ಮಾಡೋದು, ಅಂದ್ರೆ ಮಧ್ಯಾಹ್ನದ ಊಟ ಮಾಡೋದು. ಅಲ್ಲಿಗೆ ಸುಮಾರು 14ರಿಂದ 16 ಗಂಟೆಗಳ ಕಾಲ ಹೊಟ್ಟೆಗೆ ರೆಸ್ಟ್ ಸಿಗುತ್ತೆ. ಇದರಿಂದ ಆಗೋ ಲಾಭ ಏನ್ ಗೊತ್ತಾ, ನಿಮ್ಮ ಇನ್ಸುಲಿನ್ ಲೆವೆಲ್ ಕಂಟ್ರೋಲ್ ಅಲ್ಲಿ ಇರುತ್ತೆ, ದೇಹದಲ್ಲಿ ಫ್ಯಾಟ್ ಬರ್ನಿಂಗ್ ಪ್ರಕ್ರಿಯೆ ಕೂಡ ಇಂಪ್ರೂವ್ ಆಗುತ್ತೆ, ಮತ್ತೆ ನಿಮ್ಮ ಗಟ್ ಹೆಲ್ತ್ ಅಂದ್ರೆ ಜೀರ್ಣಕ್ರಿಯೆ ಕೂಡ ಅದ್ಭುತವಾಗಿರುತ್ತೆ. ಆದ್ರೆ ನೆನ್ಪಿಡಿ, ನಿಮ್ಗೆ ಶುಗರ್ ಅಥವಾ BP ಇದ್ರೆ ದಯವಿಟ್ಟು ಡಾಕ್ಟರ್ ಸಲಹೆ ಇಲ್ಲದೆ ಇದನ್ನ ಖಂಡಿತ ಮಾಡಬೇಡಿ. ಇನ್ನು ಅಕ್ಷಯ್ ಖನ್ನಾ ಅವರ ಡಯಟ್ ಫಿಲಾಸಫಿಗೆ ಬಂದ್ರೆ ಇಟ್ ಈಸ್ ವೆರಿ ಸಿಂಪಲ್ ಅಂಡ್ ಕ್ಲಿಯರ್. ಯಾವುದೇ ಫ್ಯಾನ್ಸಿ ಡಯಟ್ ಫಾಲೋ ಮಾಡಲ್ಲ. ಮಾರ್ಕೆಟ್ ಅಲ್ಲಿ ಸಿಗುವಂತ ಪ್ರೋಟೀನ್ ಪೌಡರ್ಸ್ ಅಂತೂ ಖಂಡಿತ ಕುಡಿಯಲ್ಲ. ಅವ್ರು ತಿನ್ನೋದು ಮನೆ ಊಟ ಮಾತ್ರ. ಮನೆ ಊಟಕ್ಕೆ ಮೊದಲ ಆದ್ಯತೆ ಅವರ ಡಯಟ್ ಅಲ್ಲಿ. ನಮ್ಗೆಲ್ಲ ಬಿರಿಯಾನಿ ಎಲ್ಲ ಸಿಕ್ಬಿಟ್ರೆ ಚೆನ್ನಾಗಿ ತಿಂದ್ಬಿಡ್ತೀವಿ, ಆದ್ರೆ ಪೋರ್ಷನ್ ಕಂಟ್ರೋಲ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಅವರು ಊಟ ಮಾಡಬೇಕಾದ್ರೆ ಹೊಟ್ಟೆ ಬಿರಿಯೋಷ್ಟು ತಿನ್ನಲ್ವಂತೆ, ಎಷ್ಟು ಬೇಕೋ ಅಷ್ಟೇ ಕ್ವಾಂಟಿಟಿಯನ್ನು ತಿಂತಾರಂತೆ. ಇನ್ನೊಂದು 3ನೇದು ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಸಕ್ಕರೆ ಅಂಶ ಇರೋ ಪದಾರ್ಥಗಳು ಅಥವಾ ಎಣ್ಣೆಯಲ್ಲಿ ಕರೆದಿರೋ ತಿಂಡಿಗಳು ತುಂಬಾನೇ ದೂರ. ಅವರ ಡಯಟ್ ಅಲ್ಲಿ ಇವು ಇಲ್ಲವೇ ಇಲ್ಲ, ಝೀರೋ. ಮತ್ತೆ ರಾತ್ರಿ ಬೇಗ ಊಟ ಮಾಡ್ತಾರಂತೆ. ಬೇಗ ಊಟ ಮಾಡೋದ್ರಿಂದ ಆಗೋ ಲಾಭ ಏನ್ ಗೊತ್ತಾ, ಚೆನ್ನಾಗಿ ನಿದ್ದೆ ಬರುತ್ತೆ ಮತ್ತೆ ಜೀರ್ಣಕ್ರಿಯೆ ತುಂಬಾ ಸುಲಭ ಆಗೋಗುತ್ತೆ. ಈಟ್ ಟು ಲಿವ್, ನಾಟ್ ಲಿವ್ ಟು ಈಟ್ ಅನ್ನೋದು ಅವರ ಸಿಂಪಲ್ ಮಂತ್ರ. ನಾವೆಲ್ಲ ಫಿಟ್ನೆಸ್ ಅಂದ್ರೆ ಬರೀ ಜಿಮ್ ಅಂತ ಅನ್ಕೊಂಡಿದೀವಿ, ಆದ್ರೆ ಅಕ್ಷಯ್ ಖನ್ನಾ ಅವರ ಫಿಟ್ನೆಸ್ ಸೀಕ್ರೆಟ್ ಇರೋದು ನಿದ್ರೆಯಲ್ಲಿ ಅಂತೆ. ಅಂದ್ರೆ ಅವ್ರು ಹೇಳ್ತಾರೆ, ನಾನು ದಿನಕ್ಕೆ ಕನಿಷ್ಠ 9ರಿಂದ 10 ಗಂಟೆ ನಿದ್ದೆ ಮಾಡ್ತೀನಿ ಅಂತ. ಸರಿಯಾಗಿ ನಿದ್ದೆ ಮಾಡೋದ್ರಿಂದ ನಿಮ್ಮ ಹಾರ್ಮೋನ್ಸ್ ಬ್ಯಾಲೆನ್ಸ್ ಆಗುತ್ತೆ, ಸ್ಕಿನ್ ರಿಪೇರಿ ಆಗುತ್ತೆ, ಮತ್ತೆ ಮಸಲ್ಸ್ ರಿಕವರಿ ಕೂಡ ಆಗುತ್ತೆ. ವರ್ಕೌಟ್ ಮಾಡೋದಕ್ಕಿಂತ ಹೆಚ್ಚು ಇಂಪಾರ್ಟೆನ್ಸ್ ನಿದ್ದೆ ಕೊಡಿ ಅನ್ನೋದು ಅವರ ಸಜೆಷನ್. ಇನ್ನು ಅಕ್ಷಯ್ ಖನ್ನಾ ಅವರೇನು ದಿನಪೂರ್ತಿ ಜಿಮ್ ನಲ್ಲಿ ವರ್ಕೌಟ್ ಮಾಡಲ್ಲ. ಅವ್ರ ರೊಟೀನ್ ಅಲ್ಲಿ ಹೆಚ್ಚಾಗಿರೋದು ಏನಪ್ಪಾ ಅಂದ್ರೆ ವಾಕಿಂಗ್, ನಡಿಗೆ, ಮತ್ತೆ ಲಘು ವ್ಯಾಯಾಮಗಳು, ಲೈಟ್ ಸ್ಟ್ರೆಂಥನಿಂಗ್ ಎಕ್ಸರ್ಸೈಸಸ್ ಇರುತ್ತೆ, ಮತ್ತೆ ಯೋಗ ಅಂಡ್ ಸ್ಟ್ರೆಚಿಂಗ್ ಕೂಡ ಮಾಡ್ತಾರಂತೆ. 50 ವರ್ಷ ದಾಟಿದ ಮೇಲೆ ಜಾಯಿಂಟ್ ಸೇಫ್ಟಿ ಮತ್ತೆ ಫ್ಲೆಕ್ಸಿಬಿಲಿಟಿ ತುಂಬಾನೇ ಮುಖ್ಯ. ಹಾಗಾಗಿ ಅವರು ಅತಿಯಾದ ವೆಯ್ಟ್ ಲಿಫ್ಟಿಂಗ್ ಮಾಡದೆ ತಮ್ಮ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಎಕ್ಸರ್ಸೈಸ್ ಮಾಡ್ತಾರಂತೆ. ಇನ್ನು ಫಿಟ್ ಆಗಿರೋದು ಅಂದ್ರೆ ದೈಹಿಕವಾಗಿ ಮಾತ್ರ ಅಲ್ಲ, ಮಾನಸಿಕವಾಗಿ ಕೂಡ ನಾವು ಫಿಟ್ ಆಗಿರ್ಬೇಕಾಗತ್ತೆ. ಮಾನಸಿಕ ಶಾಂತಿ ಕೂಡ ತುಂಬಾನೇ ಮುಖ್ಯ. ಅಕ್ಷಯ್ ಖನ್ನಾ ಅವರು ಸೋಷಿಯಲ್ ಮೀಡಿಯಾದಿಂದ ತುಂಬಾನೇ ದೂರ ಇರ್ತಾರೆ. ಪಾರ್ಟಿ ಮತ್ತೆ ಆಲ್ಕೋಹಾಲ್ ಅಡಿಕ್ಷನ್ ಅಂತೂ ಅಲ್ವೇ ಅಲ್ಲ. ಈ ಲೋ ಸ್ಟ್ರೆಸ್ ಲೈಫ್ ಅವರ ಮುಖದಲ್ಲಿರೋ ಆ ಗ್ಲೋಗೆ ಮುಖ್ಯವಾದ ಕಾರಣ. ಕಾಮ್ ಮೈಂಡ್ ಈಕ್ವಲ್ ಟು ಹೆಲ್ದಿ ಬಾಡಿ, ಇದು ಅವ್ರು ನಮ್ಗೆ ಕೊಡ್ತಾ ಇರೋ ದೊಡ್ಡ ಮೆಸೇಜ್. ಫ್ರೆಂಡ್ಸ್, ಇಲ್ಲಿ ನಾವು ಒಂದು ವಿಷಯ ಅರ್ಥ ಮಾಡ್ಕೋಬೇಕು. ಅವರು ಒಬ್ಬ ಆಕ್ಟರ್, ಅವ್ರ ಲೈಫ್ ಸ್ಟೈಲೇ ಬೇರೆ ಇರುತ್ತೆ. ಅವ್ರು
ದಿನಚರಿಗಳು ಬೇರೆ ಬೇರೆ ತರ ಇರುತ್ತೆ. ಆದ್ರೆ ಒಬ್ಬ ಕಾಮನ್ ಮ್ಯಾನ್ ಆಗಿ ನಮಗೆ 10 ಗಂಟೆ ನಿದ್ದೆ ಮಾಡೋದು ಅಥವಾ ಬ್ರೇಕ್ಫಾಸ್ಟ್ ಅನ್ನ ಬಿಡೋದು ಪ್ರಾಕ್ಟಿಕಲ್ ಆಗಿ ಕಷ್ಟ ಆಗ್ಬೋದು. ಆಫೀಸ್ ಕೆಲಸ ಇರೋರು ಅಥವಾ ನೈಟ್ ಶಿಫ್ಟ್ ಮಾಡೋರು ಬ್ಲೈಂಡ್ ಆಗಿ ಇದನ್ನ ಕಾಪಿ ಮಾಡೋದು ಬೇಡ. ನಿಮ್ಮ ದೇಹಕ್ಕೆ ಯಾವುದು ಒಪ್ಪುತ್ತೋ ಅದನ್ನ ಫಾಲೋ ಮಾಡಬೇಕು. ಯಾವುದನ್ನೇ ಶುರು ಮಾಡೋದಕ್ಕೆ ಮುಂಚೆ ನಮ್ಮ ಡಾಕ್ಟರ್ಸ್ ಹತ್ತಿರ ಹೋಗಿ ಒಂದು ಮಾತು ಕೇಳೋದು ಒಳ್ಳೆಯದು. ಅಕ್ಷಯ್ ಖನ್ನಾ ಅವರಿಂದ ನಾವು ಕಲಿಬೇಕಾಗಿರೋದು ಇಷ್ಟೇ. ಊಟ ಸಿಂಪಲ್ ಆಗಿರಬೇಕು, ನಿದ್ದೆಗೆ ಆದ್ಯತೆ ಕೊಡಬೇಕು, ಒತ್ತಡ ಇಲ್ಲದ ಜೀವನ ನಡೆಸಬೇಕು, ಮತ್ತೆ ಕನ್ಸಿಸ್ಟೆನ್ಸಿನ ಕಾಪಾಡ್ಕೋಬೇಕು. ಇದಕ್ಕೆ ಯಾವುದೇ ದುಬಾರಿ ಜಿಮ್ ಅಥವಾ ಸಪ್ಲಿಮೆಂಟ್ಸ್ ಅವಶ್ಯಕತೆ ಇಲ್ಲ. ಇದಕ್ಕೆ ಬೇಕಾಗಿರೋದು ಡಿಸಿಪ್ಲಿನ್ ಆ್ಯಂಡ್ ಕನ್ಸಿಸ್ಟೆನ್ಸಿ. ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ನೀವು ಕೂಡ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡ್ತಾ ಇದ್ದೀರಾ ಅಥವಾ ನೀವು ಯಾವ ಡಯಟ್ ಪ್ಲಾನ್ ಅನ್ನ ಫಾಲೋ ಮಾಡ್ತಾ ಇದ್ದೀರಾ? ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.